ಸಮುದ್ರದ ಮಧ್ಯ 60 ಕಿಲೋಮೀಟರ್ ಡ್ಯಾಮ್ ಕಟ್ಟೋಣ ಅಂತ ಪ್ಲಾನ್ ಮಾಡ್ತಿದ್ದಾರೆ. ಇದೆಲ್ಲೋ ಹೊರಗಿನ ದೇಶದಲ್ಲಿ ಆಗ್ತಾ ಇರೋದು ಅಂದ್ರೆ ಇಲ್ಲ. ಇದು ಇಂಡಿಯಾದಲ್ಲಿ ಗುಜರಾತಲ್ಲಿ ನಡೀತಾ ಇದೆ. ಈ ಡ್ಯಾಮ್‌ನ ಕಟ್ಟಕ್ಕೆ ಈ ಪ್ರಾಜೆಕ್ಟ್‌ಗೆ 1,30,000 ಕೋಟಿ ಖರ್ಚಾಗುತ್ತೆ. ಅದನ್ನ ಅಲಾಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಸಮುದ್ರದ ಮಧ್ಯೆ ಡ್ಯಾಮ್ ಕಟ್ತಾರೆ ಅಂತ ಯೋಚನೆ ಮಾಡ್ಬೇಕಾದ್ರೆ ಅವ್ರು ಇನ್ನೊಂದು ಹೇಳಿದ್ದಾರೆ. ಈ ಡ್ಯಾಮ್‌ನ ಕಟ್ಟಿದ ಮೇಲೆ 2 ಸೈಡ್ ಉಪ್ಪು ನೀರು ಆಗಿರುತ್ತಲ್ಲ ಅದನ್ನ ಒಂದು ಸೈಡ್ ಬಂದು ಕ್ಲೀನ್ ವಾಟರ್‌ಗೆ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ನಿಜವಾಗ್ಲೂನೇ ಸಾಧ್ಯನಾ? ಇದು ಮಾಡಿದ್ಮೇಲೆ ತುಂಗಭದ್ರಾ ಡ್ಯಾಮಲ್ಲಿ ಇವಾಗ ಎಷ್ಟು ನೀರು ಸೇರ್ಸಿಕ್ತಾ ಇದ್ದಾರೋ ಇನ್ಮೇಲೆ 3ರಷ್ಟು ನೀರನ್ನ ಸೇರ್ಸಿಕ್ಕಿ ಗುಜರಾತಲ್ಲಿರೋ ರೈತರಿಗೆ ಫಾರ್ಮಿಂಗ್ ಕೊಡ್ಬೋದು. ಈ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಾದ್ಮೇಲೆ ಗುಜರಾತಲ್ಲಿ ರೈತರು ನೀರು ಕಷ್ಟಪಡೋದು ಬೇಡ. ಇಂಡಿಯಾದ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ ಅಲ್ಲಿ ತುಂಬಾ ದೊಡ್ಡದು ಮತ್ತು ತುಂಬಾ ಮುಖ್ಯವಾದ ಈ ಪ್ರಾಜೆಕ್ಟ್ ಕಲ್ಪಸಾ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಾಯ್ ಆಲ್, ನಾನು ಹರ್ಷ. ವೆಲ್ಕಮ್ ಟು ಯುಚಿಸಿ. ಫಸ್ಟ್ ಸಮುದ್ರದಲ್ಲಿ ಇವ್ರು ಏನಿಗೆ ಡ್ಯಾಮ್ ಕಟ್ಟೋಣ ಅಂತ ಪ್ಲಾನ್ ಮಾಡಿದ್ರು ಅಂತ ನೋಡೋಣ. ಗುಜರಾತ್ ಅಲ್ಲಿ ಸೌತ್ ಸೈಡ್ ನ ಸೌರಾಷ್ಟ್ರ ಅಂತ ಕರೀತಾರೆ. ಆ ಊರುಗಳಲ್ಲಿ ಜನ ತುಂಬಾ ವರ್ಷದಿಂದ ನೀರಿಗೆ ಇಷ್ಟಪಡ್ತಾ ಇದ್ದಾರೆ. ಫಾರ್ಮಿಂಗ್ ಆಗಿರ್ಬೋದು ಇಲ್ಲ ಡೈಲಿ ನೀಡ್ಸ್ ಆಗಿರ್ಬೋದು ಆ ಊರುಗಳಲ್ಲಿ ಜನಗೆ ನೀರು ಸರಿಯಾಗಿ ಸಿಗ್ತಾ ಇಲ್ಲ. ಆ ಊರುಗಳೆಲ್ಲ ಸಮುದ್ರದ ಪಕ್ಕ ಇರೋದ್ರಿಂದ ಸಮುದ್ರದ ಉಪ್ಪು ಆ ಊರಲ್ಲೆಲ್ಲ ಸ್ಪ್ರೆಡ್ ಆಗಿ ಮಣ್ಣು ಜೊತೆ ಮಿಕ್ಸ್ ಆಗಿದೆ. ಆಲ್ರೆಡಿ ಆ ಊರುಗಳಲ್ಲಿ ನೀರಿಗೆ ಬರ ಇದೆ. ಜೊತೆಲಿ ಉಪ್ಪುನು ಸೇರಿ ಅವ್ರಿಗೆ ಬದುಕೋದೇ ದೊಡ್ಡ ಚಾಲೆಂಜ್ ಆಗಿದೆ. ಈ ತರ ಈ ಊರುಗಳಲ್ಲಿ 2 ಪ್ರಾಬ್ಲಮ್ ಇದೆ. ಬರೀ ನೀರಿದ್ದು ಮಾತ್ರ ತೊಂದರೆ ಆಗಿದ್ರೆ ಅವ್ರ ಒಂದ್ ಕಡೆ ಡ್ಯಾಮ್ ಕಟ್ಟಿ ಆ ನೀರ್ ಇಶ್ಯೂನ ಸರಿ ಮಾಡ್ಕೊಬೋದಿತ್ತು. ಅದಕ್ಕೆ ಬರೀ ಒಂದ್ ಜಾಗ ಮಾತ್ರ ನೋಡಿದ್ರೆ ಸಾಕು. ಜೊತೆಲಿ ಸಾಲ್ಟ್ ಇಶ್ಯೂನು ಇರೋದ್ರಿಂದ ಆ ಊರ್ ಗವರ್ಮೆಂಟ್ ಎಷ್ಟೊಂದು ವರ್ಷದಿಂದ ಟ್ರೈ ಮಾಡ್ತಾ ಇದ್ದಾರೆ. ಹೇಳ್ಬೇಕಂದ್ರೆ 1980s ಮುಂಚೆಯಿಂದ ಈ ಪ್ರಾಬ್ಲಮ್ ಒಂದು ಸೊಲ್ಯೂಷನ್ ಕಂಡಿಡಿಯಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಏನ್ ಆನ್ಸರ್ ಸಿಕ್ಕಿರ್ಲಿಲ್ಲ. ಆ ಟೈಮಲ್ಲಿ ಈ ಪ್ರಾಬ್ಲಮ್ ಬೇರೆ ಯಾವ ಕಂಟ್ರಿಯಲ್ಲಿ ಇದೆ ಅವ್ರು ಹೆಂಗ್ ಇದನ್ನ ಸಾಲ್ವ್ ಮಾಡೋದು ಅಂತ ಒಂದೊಂದೇ ಕಂಟ್ರಿ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ನೆದರ್ಲ್ಯಾಂಡ್ ಅಲ್ಲಿ ಆಸ್ಟ್ರೋಡೆಕ್ ಅಂತ ಒಂದು ಪ್ರಾಜೆಕ್ಟ್ ನ ನೋಡ್ತಾರೆ. ಅವ್ರ ಊರಲ್ಲಿ ಏನಕ್ಕೆ ಈ ಪ್ರಾಜೆಕ್ಟ್ ಮಾಡಿದ್ದಾರೆ ಅಂದ್ರೆ ನೆದರ್ಲ್ಯಾಂಡ್ಸ್ ಬಂದು ಸೀ ಲೆವೆಲ್ ಗಿಂತ ತುಂಬಾ ಕೆಳಗಿದೆ. ನೀರು ಮತ್ತೆ ಸುನಾಮಿ ಅವಾಗ ಅವ್ರ ಊರಿಗೆ ಬರ್ತಾನೆ ಇರುತ್ತೆ. ಅದರಿಂದ ಎಷ್ಟೊಂದು ಸಾವಿರ ಜನ ಸಾಯ್ತಾನೆ ಇದ್ರು. ಇದನ್ನ ಹೆಂಗಾದ್ರೂ ಸರಿ ಮಾಡ್ಬೇಕಂತ ನೆದರ್ಲ್ಯಾಂಡ್ ಆಸ್ಟ್ರೋಡೆಕ್ ಪ್ರಾಜೆಕ್ಟ್ ಕೆಳಗೆ ತುಂಬಾ ವಿಷಯಗಳು ಮಾಡಿದ್ರು. ಅದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಸಮುದ್ರದ ಮಧ್ಯ 32 ಕಿಲೋಮೀಟರ್ಗೆ ಒಂದು ದೊಡ್ಡ ಗೋಡೆ ಕಟ್ಟಿದ್ರು. ಈ ಪ್ರಾಜೆಕ್ಟ್ ಮತ್ತೆ ಆ ಟೆಕ್ನಾಲಜಿ ನೋಡಿ ಇನ್ಸ್ಪೈರ್ ಆಗಿ ಗುಜರಾತ್ ಅಲ್ಲೂ ಈ ತರ ಕಟ್ಟಿದ್ರೆ ಎಷ್ಟೊಂದು ಜನಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನೆದರ್ಲ್ಯಾಂಡ್ಸ್ ಹೆಲ್ಪ್ ಇಂದಾನೆ ಕಟ್ಟೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಈ ವರ್ಷ ಅಗ್ರಿಮೆಂಟ್ ಸೈನ್ ಮಾಡಿದ್ದಾರೆ. ಹೀಗೇನೆ ಈ ಕಲ್ಪಸಾ ಪ್ರಾಜೆಕ್ಟ್ ಅಂದ್ರೆ ಸಮುದ್ರದ ಮಧ್ಯ ಡ್ಯಾಮ್ ಕಟ್ಟೋಣ ಅಂತ ಡಿಸೈಡ್ ಆಗಿದ್ದು. ಸರಿ, ಇವಾಗ ಈ ಪ್ರಾಜೆಕ್ಟ್ ಬಗ್ಗೆ ನೋಡೋಣ. ಗುಜರಾತ್ ಅಲ್ಲಿರೋ ಭಾವನಗರ್ ಇಂದ ಸಮುದ್ರದ ಇನ್ನೊಂದ್ ಸೈಡ್ ಅಲ್ಲಿರೋ ದಾಹೇಜ್ ಅನ್ನೋ ಒಂದು ಊರ್ನ ಕನೆಕ್ಟ್ ಮಾಡೋ ತರ ಈ ಡ್ಯಾಮ್ ನ ಕಟ್ತಾರೆ. ಫಸ್ಟ್ ಭಾವನಗರ್ ಇಂದ ಗಲ್ಫ್ ಆಫ್ ಕಂಬಾಟ್ ವರೆಗೂ ಕಟ್ತಾರೆ. ಇದು ಬಂದು 20 ಕಿಲೋಮೀಟರ್ಸ್ ಇದೆ. ಇದು ಬಂದು ಕಂಪ್ಲೀಟ್ ಆಗಿ ಲ್ಯಾಂಡ್ ಮೇಲೆನೇ ಇರೋದು. ನೆಕ್ಸ್ಟ್ ಗಲ್ಫ್ ಆಫ್ ಕಂಬಾಟ್ ಇಂದ ಒಂದು 27 ಕಿಲೋಮೀಟರ್ಸ್ ಕಟ್ಟಬೇಕು. ಇದು ಬಂದು ಕಂಪ್ಲೀಟ್ ಆಗಿ ಸಮುದ್ರದಲ್ಲಿ ಇರುತ್ತೆ. ನೆಕ್ಸ್ಟ್ ಗಲ್ಫ್ ಆಫ್ ಕಂಬಾಟ್ ಇನ್ನೊಂದ್ ಸೈಡ್ ಇಂದ ದಾಹೇಜ್ ವರೆಗೂ 14 ಕಿಲೋಮೀಟರ್ಸ್ ಇದೆ. ಓವರ್ ಆಲ್ ಆಗಿ ಇದು 60 ಕಿಲೋಮೀಟರ್ಸ್ ಡ್ಯಾಮ್ ಕಟ್ತಾ ಇದ್ದಾರೆ. ಇದನ್ನ ಕಟ್ಟಿದ್ಮೇಲೆ ನಾರ್ತ್ ಸೈಡ್ ಅಲ್ಲಿರೋ ನೀರ್ನ ಕಂಪ್ಲೀಟ್ ಆಗಿ ಕ್ಲೀನ್ ವಾಟರ್ ಚೇಂಜ್ ಮಾಡೋಣ ಅಂತ ಪ್ಲಾನ್. ಸೊ ಫ್ರೆಶ್ ವಾಟರ್ ರಿಸರ್ವ್ ಇದು ಏರಿಯಾ ಎಷ್ಟಿರುತ್ತೆ ಅಂತ ನೋಡಿದ್ರೆ 1500 ಸ್ಕ್ವೇರ್ ಕಿಲೋಮೀಟರ್ ಗಿಂತ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಟಿಎಂಸಿ ಲೆಕ್ಕದಲ್ಲಿ ಆ ರಿಸರ್ವರ್ ಅಲ್ಲಿ ಎಷ್ಟು ನೀರನ್ನ ಸೇರಿಸಬಹುದು ಅಂತ ನೋಡಿದ್ರೆ 275 ಟಿಎಂಸಿ ಆಗುವಷ್ಟು ಫ್ರೆಶ್ ವಾಟರ್ ನ ರಿಸರ್ವರ್ ಅಲ್ಲಿ ಇಡಬಹುದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ ಡ್ಯಾಮ್ ಮೇಲೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿಯನ್ನು ಪ್ಲಾನ್ ಮಾಡಿದ್ದಾರೆ. ಅದರಲ್ಲಿ 130 ಮೀಟರ್ಸ್ ಒಂದು ಕಾರಿಡಾರ್, 16 ಲೇನ್ ರೋಡ್ ನೆಟ್ವರ್ಕ್ ಮತ್ತೆ ಅದರ ಪಕ್ಕದಲ್ಲೇ 4 ಲೇನ್ ರೈಲ್ವೆ ಟ್ರ್ಯಾಕ್ ನ ಪ್ಲಾನ್ ಮಾಡಿದ್ದಾರೆ. ಈ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿಯಿಂದ ಭಾವನಗರಿಂದ ದಾಹೇಜ್ಗೆ 240 ಕಿಲೋಮೀಟರ್ ಸುತ್ತಕೊಂಡು ಹೋಗ್ತಿದ್ದ ಜನಕ್ಕೆ ಆ ಡಿಸ್ಟೆನ್ಸ್ ಬರೀ 60 ಕಿಲೋಮೀಟರ್ ಆಗುತ್ತೆ. ಸರಿ, ಇವಾಗ ಈ ಡ್ಯಾಮ್ ಹೆಂಗ್ ಕಟ್ತಾರೆ ಅಂತ ನೋಡೋಣ. ಯಾಕಂದ್ರೆ ಇರೋದ್ರಲ್ಲ ಅದೇನೇ ದೊಡ್ಡ ಚಾಲೆಂಜ್. ಸಮುದ್ರದಲ್ಲಿ ಒಂದು ಸ್ಟ್ರಕ್ಚರ್ ಕಟ್ಟೋದು ತುಂಬಾ ಕಷ್ಟ. ಅಫಿಷಿಯಲ್ ಆಗಿ ಡ್ಯಾಮ್ ಕಟ್ಟೋದ್ರ ಬಗ್ಗೆ ಏನೇನ್ ಹೇಳಿದ್ದಾರೆ ಅಂತ ನೋಡಿದ್ರೆ ನಮ್ಗೆ ಸಿಗೋದು ತುಂಬಾ ಕಮ್ಮಿ ಡೀಟೇಲ್ಸ್. ಅದ್ರ ನೆದರ್ಲ್ಯಾಂಡ್ ಅಲ್ಲಿ ಆಲ್ರೆಡಿ ಕಟ್ಟಿರೋ ಪ್ರಾಜೆಕ್ಟ್ ನ ಬೇಸ್ ಮಾಡಿ ಮತ್ತೆ ಬೇರೆ ಕಂಟ್ರೀಸ್ ಅಲ್ಲಿ ಸಮುದ್ರದ ಮೇಲೆ ಸ್ಟ್ರಕ್ಚರ್ ನ ಹೆಂಗ್ ಕಟ್ಟಿದ್ದಾರೆ ಅಂತ ನೋಡಿದ್ರೆ ನಮ್ಗೆ ಈ ಪ್ರಾಜೆಕ್ಟ್ ಕಲ್ಪಸಾರ್ನ ಹೆಂಗ್ ಕಟ್ಬೋದು ಅಂತ ಒಂದು ಐಡಿಯಾ ಸಿಗುತ್ತೆ. ಯಾವ್ದೋ ಒಂದು ಪ್ರಾಜೆಕ್ಟ್ ಆದ್ರೂ ಅದಕ್ಕೆ ಫಸ್ಟ್ ಇಂಪಾರ್ಟೆಂಟ್ ವಿಷಯ ಬಂದು ಫೌಂಡೇಶನ್. ಇವಾಗ 27 ಕಿಲೋಮೀಟರ್ಸ್ಗೆ ಡ್ಯಾಮ್ ನ ಸಮುದ್ರದಲ್ಲಿ ಕಟ್ತಾ ಇದ್ದಾರೆ. ಸಮುದ್ರದಲ್ಲಿ ಮಣ್ಣು ಸ್ಟ್ರಾಂಗ್ ಆಗಿರುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಚಾನ್ಸಸ್ ತುಂಬಾ ಕಮ್ಮಿ. ಯಾಕೆಂದ್ರೆ ಸುತ್ತ ಎಷ್ಟೊಂದು ನದಿಗಳು ಸಮುದ್ರದ ಜೊತೆ ಸೇರ್ತಾರೆ. ನದಿ ನೀರ್ ಜೊತೆ ಮಣ್ಣು ಬರ್ತಾ ಇರುತ್ತೆ. ಅದರಿಂದ ಸಮುದ್ರದಲ್ಲಿರೋ ಮಣ್ಣು ಕ್ಲೇ ಆಗಿರೋ ಚಾನ್ಸಸ್ ಜಾಸ್ತಿ ಇದೆ. ಫಸ್ಟ್ ಇದನ್ನ ಸ್ಟ್ರೆಂಥನ್ ಮಾಡಬೇಕು. ಅದಕ್ಕೊಂದು ಕ್ಲಾಸಿಕ್ ಎಕ್ಸಾಂಪಲ್ ಬಂದು ಜಪಾನ್ ಅಲ್ಲಿರೋ ಕಾನ್ಸಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಈ ಏರ್ಪೋರ್ಟ್ ನ ಬಂದು ಅವರು ಸಮುದ್ರದ ಮಧ್ಯೆ ಕಟ್ಟಿದ್ದಾರೆ. ಈ ಏರ್ಪೋರ್ಟ್ ನವರು ಸಮುದ್ರದಲ್ಲಿ ಏನು ಕಟ್ಟಿದ್ದಾರೆ ಅಂತ ನೋಡಿದ್ರೆ ಅವ್ರ ಹತ್ರ ಆಲ್ರೆಡಿ ಇದ್ದಿದ್ದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತುಂಬಾ ಕ್ರೌಡೆಡ್ ಆಗಿತ್ತು. ಅವ್ರು ಇನ್ನೊಂದು ಏರ್ಪೋರ್ಟ್ ಕಟ್ಟಲೇಬೇಕು ಅನ್ನೋ ಸಿಚುವೇಶನ್ ಬಂದಿದ್ರು. ಅವಾಗ ಅವ್ರಿಗೆ ಸಿಟಿಯಲ್ಲಿ ಪ್ರಾಪರ್ ಆಗಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಟ್ಟೋ ತರ ಲ್ಯಾಂಡ್ ಸಿಕ್ಕಿಲ್ಲ. ಅವಾಗ ಅವ್ರು ಓಷನ್ ಅಲ್ಲಿ ಕಟ್ಟೋಣ ಅಂತ ಡಿಸೈಡ್ ಮಾಡಿ ಪ್ಲಾನ್ ಮಾಡಿ ಕಟ್ಟಿದ್ದಾರೆ. ಅವ್ರ ಏರ್ಪೋರ್ಟ್ ಕಟ್ಟದ ಮೇಲೆ ಅವ್ರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಏನೋ ಅಂದ್ರೆ ಅವ್ರು ಕಟ್ಟಿರೋ ಜಾಗದ ಕೆಳಗೆ ಜಡಿ ಮಣ್ಣು ಅಂದ್ರೆ ಕ್ಲೇ ಜಾಸ್ತಿ ಇದೆ. ಕ್ಲೇ ಇರೋ ಜಾಗದಲ್ಲಿ ಅಷ್ಟು ದೊಡ್ಡ ಏರ್ಪೋರ್ಟ್ ಕಟ್ಟಿದ್ರೆ ಅದ್ರದ್ದು ಲೋಡ್ ಜಾಸ್ತಿ ಆಗ್ತಾ ಏರ್ಪೋರ್ಟ್ ಮಿತ್ತ ನೀರ್ ಕೆಳಗೆ ಹೋಗ್ತಾ ಇರುತ್ತೆ. ಇದನ್ನ ಹೆಂಗಾದ್ರೂ ಸರಿ ಮಾಡ್ಕೊಳ್ಳಕ್ಕೆ ಅವರು ಸ್ಯಾಂಡ್ ರೈನ್ ಅನ್ನೋ ಟೆಕ್ನಿಕ್ ನ ಯೂಸ್ ಮಾಡ್ತಾರೆ. ಇದೇನಾದ್ರೆ ಜಡಿ ಇರೋ ಜಾಗದಲ್ಲಿ ದೊಡ್ಡ ದೊಡ್ಡ ಪೈಪ್ ನ ಹಾಕಿ ಆ ಪೈಪ್ ಒಳಗೆ ಮಣ್ಣ ತುಂಬ್ತಾರೆ. ಮಣ್ಣ ಟೈಟ್ ಆಗಿ ತುಂಬಿದ್ಮೇಲೆ ಆ ಪೈಪ್ ನ ರಿಮೂವ್ ಮಾಡ್ತಾರೆ. ಇದಕ್ಕೆ ಮಾಡ್ತಾರೆ ಅಂದ್ರೆ ನಾರ್ಮಲ್ ಆಗಿ ಜಡಿ ಮಣ್ಣಲ್ಲಿ ಏನಾದ್ರು ವೇಟ್ ಇಟ್ಟರೆ ಅದು ಈಸಿಯಾಗಿ ಒಳಗೋಗ್ಬಿಡುತ್ತೆ. ಆದ್ರೆ ಅದೇ ವೇಟ್ ನ ಈ ಸ್ಯಾಂಡ್ ರೈನ್ ಮಾಡಿದ ಕಡೆ ಇಟ್ಟರೆ ಅದು ಮುಂಚೆಗಿಂತ ತುಂಬಾ ಮೆತ್ತಗೆ ಒಳಗೋಗುತ್ತೆ. ಯಾಕಂದ್ರೆ ಕ್ಲೇಲ್ ಸೇರಿದೆ ನೀರು ಇವಾಗ ಈ ಸ್ಯಾಂಡ್ ಹೋಗುತ್ತೆ. ಅದರಿಂದ ಫೌಂಡೇಶನ್ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಅವಾಗ ಮೇಲೆ ಯಾವ್ದಾದ್ರು ವೇಟ್ ಇದ್ರೆ ತುಂಬಾ ಮೆತ್ತಗೆ ಕೆಳಗೆ ಹೋಗುತ್ತೆ. ಈ ಏರ್ಪೋರ್ಟ್ ಅಲ್ಲಿ 2.2 ಮಿಲಿಯನ್ ಅಂದ್ರೆ 22 ಲಕ್ಷ ಸ್ಯಾಂಡ್ ರೈನ್ ಹಾಕಿದ್ರೆ ಏರ್ಪೋರ್ಟ್ ನ ಕಟ್ಟಿದ್ದು. ಜಪಾನ್ ಅಲ್ಲಿ ಈ ಏರ್ಪೋರ್ಟ್ ಕಟ್ಟಬೇಕಾದ್ರೆ ಇಂಜಿನಿಯರ್ಸ್ ಕ್ಯಾಲ್ಕುಲೇಷನ್ ಸ್ವಲ್ಪ ತಪ್ಪಾಗಿ ಹಾಕಿದ್ರಿಂದ ಇನ್ನ ಏರ್ಪೋರ್ಟ್ ಕೆಳಗೆ ಹೋಗ್ತಾನೆ ಇದೆ. ಅದನ್ನ ಕಂಟಿನ್ಯೂಸ್ ಆಗಿ ಮೇಂಟೆನೆನ್ಸ್ ಮತ್ತು ಸರ್ವಿಸ್ ಮಾಡ್ತಾ ಇದ್ದಾರೆ. ಆದ್ರೆ ಸ್ಯಾಂಡ್ ರೈನ್ ಟೆಕ್ನಿಕ್ ಬಂದು ತುಂಬಾ ಲೂಸ್ ಸಾಯಿಲ್ ಇರೋ ಕಡೆ ಇಂಪಾರ್ಟೆಂಟ್ ಟೆಕ್ನಿಕ್ ಆಗಿದೆ. ಇವಾಗ ಅದ್ರ ನೆಕ್ಸ್ಟ್ ಲೇಯರ್ ಬಂದು ಕೋರ್ ಲೇಯರ್ ಅಂತ ಹೇಳ್ತಾರೆ. ಇದಕ್ಕೆ ರಾಕ್ ಫಿಲ್ ಟೆಕ್ನಿಕ್ ನ ಯೂಸ್ ಮಾಡ್ತಾರೆ. ರಾಕ್ ಫಿಲ್ ಟೆಕ್ನಿಕ್ ಅಂದ್ರೆ ಅದರಲ್ಲೇ ಇರೋ ತರ ಕಲ್ಲುಗಳನ್ನ ಸುರಿತಾರೆ. ಎಷ್ಟು ಲೇಯರ್ಸ್ ಬೇಕೋ ಅಷ್ಟು ಕಲ್ಲುಗಳನ್ನ ಅದ್ರ ಮೇಲೆ ಟೈಟ್ ಆಗಿ ಕಾಂಪ್ಯಾಕ್ಟ್ ಆಗಿರಕ್ಕೆ ಮಣ್ಣನ್ನ ಹಾಕ್ತಾರೆ. ಅದ್ರ ಮೇಲೆ ಎಷ್ಟು ಲೋಡ್ ಬರುತ್ತೆ ಅಲ್ಲೇ ಯಾವ ತರ ಹೊಡೆಯುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ಎಷ್ಟು ಕಲ್ಲು ಬೇಕೋ ಇಲ್ಲ ಯಾವ ತರ ಮಣ್ಣು ಬೇಕೋ ಅದನ್ನ ಹಾಕ್ತಾರೆ. ಆದ್ರೆ ಒಂದು ಕಲ್ಲು ಹಾಕ್ತಾರೆ ಇಲ್ಲ ಮಣ್ಣು ಹಾಕ್ತಾರೆ. ಇದೆರಡರಲ್ಲಿ ಯಾವ್ದಾದ್ರು ಒಂದು ಇರುತ್ತೆ. ಇನ್ನು ಸ್ವಲ್ಪ ಕಡೆ ಸಮುದ್ರ ಪಕ್ಕದಲ್ಲಿರೋ ಮಣ್ಣನ್ನ ಎತ್ಕೊಂಡ್ಬಂದು ಹಾಕಿದ್ದಾರೆ. ಈ ತರ ಕಲ್ಲು ಮಣ್ಣು ಹಾಕಿದ್ಮೇಲೆ
ಅದ್ರ ಟಾಪ್ ಲೇಯರ್ ನ ಕಾಂಕ್ರೀಟ್ ಹಾಕಿ ಕವರ್ ಮಾಡ್ತಾರೆ. ಇದಾದ್ಮೇಲೆ ಎರಡ್ ಸೈಡ್ ಟೆಟ್ರೋಪೋಡ್ಸ್ ಹಾಕ್ತಾರೆ. ಅದೇನಕ್ಕೆ ಹಾಕ್ತಾರೆ ಅಂದ್ರೆ ಅಲೆಗಳು ಬಂದು ನೀರು ಈ ಟೆಟ್ರೋಪೋಡ್ಸ್ ಮೇಲೆ ಬಿದ್ರು ಅದು ಒಂದಕ್ಕೊಂದು ಗುತ್ಕೊಂಡು ಅಲ್ಲೇ ಇರುತ್ತೆ, ಬೇರೆ ಜಾಗಕ್ಕೆ ಹೋಗಲ್ಲ. ಇದೆಲ್ಲೂ ಜರದೆ ಅಲ್ಲೇ ಇರೋದ್ರಿಂದ ಡ್ಯಾಮ್ ಎರಡ್ ಸೈಡ್ ಸಮುದ್ರದ ಅಲೆಗಳಿಂದ ಅಫೆಕ್ಟ್ ಆಗಲ್ಲ. ನೆಕ್ಸ್ಟ್ ವಿಷಯ ಬಂದು ಫ್ಲಡ್ ರೆಗ್ಯುಲೇಟರ್ಸ್. ಇದೇನಂದ್ರೆ ಇವಾಗ ಡ್ಯಾಮ್ ಎರಡ್ ಸೈಡ್ ಸಾಲ್ಟ್ ವಾಟರ್ ಆಗಿದೆ, ನದಿ ನೀರನ್ನ ಕಲೆಕ್ಟ್ ಮಾಡ್ಕೊಂಡು ಒಂದ್ ಸೈಡ್ ನ ಫ್ರೆಶ್ ವಾಟರ್ ಕನ್ವರ್ಟ್ ಮಾಡೋಣ ಅಂತ ಅವ್ರು ಪ್ಲಾನ್ ಮಾಡ್ತಿದ್ದಾರೆ. ನಾರ್ಮಲ್ ಆಗಿ ಇದನ್ನ ಮಾಡ್ಬೋದು, ಆದ್ರೆ ಜೋರಾಗಿ ಮಳೆ ಬಂದಾಗ ಇಲ್ಲ ಮಾನ್ಸೂನ್ ಸೀಸನ್ ಟೈಮ್ ಅಲ್ಲಿ ನೀರ್ ಫುಲ್ ಆದಾಗ ಅದು ಜೋರಾಗಿ ಹೋಗಿ ಕಂಟಿನ್ಯೂಸ್ ಆಗಿ ಡ್ಯಾಮ್ ಹೊಡೆಯುತ್ತೆ. ಅವಾಗ ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಆ ತರ ಟೈಮ್ ಅಲ್ಲಿ ಡ್ಯಾಮ್ ನ ಸೇವ್ ಮಾಡೋದಕ್ಕೆ ಫ್ಲಡ್ ರೆಗ್ಯುಲೇಟರ್ಸ್ ಇರೋದು. ಅದು ಕೆಲಸ ತುಂಬಾ ಸಿಂಪಲ್. ಡ್ಯಾಮ್ ಅಲ್ಲಿ ಡೋರ್ ಇರುತ್ತಲ್ಲ, ಅದೇನೇ ಫ್ಲಡ್ ರೆಗ್ಯುಲೇಟರ್ಸ್. ಒಂದ್ ಸೈಡ್ ನೀರ್ ಜಾಸ್ತಿ ಆದಾಗ ಡೋರ್ಸ್ ಓಪನ್ ಮಾಡ್ಬಿಡ್ತಾರೆ, ನೀರ್ ಅವಾಗ ಈಸಿಯಾಗಿ ಫ್ಲೋ ಆಗುತ್ತೆ. ಇದನ್ನ ಸರಿ ಮಾಡಕ್ಕೆ ದಾಹದ್ ಸೈಡ್ ಇಂದ 2 ಕಿಲೋಮೀಟರ್ಗೆ ಗೇಟ್ಸ್ ನ ಪ್ಲಾನ್ ಮಾಡಿದ್ದಾರೆ. ಒಟ್ಟು 34 ಗೇಟ್ಸ್ ಇರುತ್ತೆ. ಒಂದೊಂದು ಗೇಟ್ ಅಗಲ ಬಂದು 50 ಮೀಟರ್ಸ್. ಈ 34 ಗೇಟ್ಸ್ ಇಂದ ಒಂದ್ ಸೆಕೆಂಡ್ಗೆ 1.1 ಲ್ಯಾಕ್ ಕ್ಯೂಬಿಕ್ ಮೀಟರ್ಸ್ ನೀರ್ನ ಓಪನ್ ಮಾಡ್ಬಿಡ್ಬೋದು. ಬರೀ ನೀರ್ನ ಒಂದ್ ಸೈಡ್ ಇಂದ ಇನ್ನೊಂದ್ ಸೈಡ್ ಕಳ್ಸೋದು ಮಾತ್ರ ಅಲ್ಲ, ಆ ಡ್ಯಾಮ್ ನಾರ್ತ್ ಸೈಡ್ ಅಲ್ಲಿ ನೀರ್ನ ಫ್ರೆಶ್ ವಾಟರ್ ಕನ್ವರ್ಟ್ ಮಾಡೋದು ಈ ಫ್ಲಡ್ ರೆಗ್ಯುಲೇಟರ್ಸ್ ರೆಸ್ಪಾನ್ಸಿಬಿಲಿಟಿ. ಅದಕ್ಕಂತ ಗೇಟ್ಸ್ ನೆಲ್ಲ ಓಪನ್ ಮಾಡಿ ಒಂದೇ ಸಲ ಎಲ್ಲ ಸಾಲ್ಟ್ ವಾಟರ್ನ ಈ ಕಡೆ ಕಳ್ಸಕ್ ಆಗಲ್ಲ. ಇವಾಗ ಅವ್ರ ಹತ್ರ ಸಾಲ್ಟ್ ವಾಟರ್ ಎಷ್ಟಿದೆಯೋ ಅಷ್ಟು ಫ್ರೆಶ್ ವಾಟರ್ ಬಂದ್ಮೇಲೆ ಅದು ಬ್ಯಾಲೆನ್ಸ್ ಆಗಿರೋದು. ನದಿಗಳಿಂದ ಅವ್ರಿಗೆ ಅಷ್ಟು ಬೇಗ ಫ್ರೆಶ್ ವಾಟರ್ ಬರಲ್ಲ, ಅದರಿಂದ ಸಾಲ್ಟ್ ವಾಟರ್ನ ಇವ್ರು ಡ್ರೈನ್ ಮಾಡಕ್ ಆಗಲ್ಲ. ಇದನ್ನ ಇವಾಗ ಇವ್ರು ಹೆಂಗ್ ಸರಿ ಮಾಡ್ತಾರೆ ಅಂದ್ರೆ, ನೆದರ್ಲ್ಯಾಂಡ್ ಅಲ್ಲಿ ಇದನ್ನ ಮಾಡಕ್ಕೆ ಆಲ್ಮೋಸ್ಟ್ 15 ಇಯರ್ಸ್ ಆಗಿದೆ. ಯಾಕೆ ಅಂದ್ರೆ ನದಿಯಿಂದ ನೀರು ಬಂದು ಡ್ಯಾಮ್ ಫುಲ್ ಆದಾಗ ಫ್ಲಡ್ ಗೇಟ್ಸ್ ಓಪನ್ ಮಾಡ್ತಾರೆ, ಅವಾಗ ಸ್ವಲ್ಪ ಸಾಲ್ಟ್ ವಾಟರ್ ಆಚೆ ಹೋಗುತ್ತೆ. ಮತ್ತೆ ಡ್ಯಾಮ್ ಫುಲ್ ಆಗಕ್ಕೆ 1 ವರ್ಷ ಆಗುತ್ತೆ. ಈ ತರ ವರ್ಷ ಸ್ವಲ್ಪನೇ ಸಾಲ್ಟ್ ವಾಟರ್ ಆಚೆ ಕಳಿಸಿ ನೆದರ್ಲ್ಯಾಂಡ್ಗೆ ಒಂದ್ ಸೈಡ್ ಫುಲ್ ಕ್ಲೀನ್ ವಾಟರ್ ಮಾಡಕ್ಕೆ 15 ಇಯರ್ಸ್ ಆಗಿದೆ. ಇದಕ್ಕೆ ಅವರು ಇಸಾಲ್ಮರ್ ಅಂತ ಹೆಸರಿಟ್ಟಿದ್ದಾರೆ. ಇವಾಗ ಗುಜರಾತ್ ಅಲ್ಲಿ ಸಬರ್ಮತಿ, ಮಾಹಿ, ದಾದರ್ ಅಂತ ಎಷ್ಟೊಂದು ನದಿಗಳಿದೆ. ಈ ನದಿಗಳಿಂದ ಬರೋ ನೀರು ಸೇರಿಸಿನೇ ಈ ಡ್ಯಾಮ್ ಅಲ್ಲಿ ಒಂದ್ ಸೈಡ್ ಫ್ರೆಶ್ ವಾಟರ್ ಮಾಡಬೇಕು. ಇದಕ್ಕೆ ಎಷ್ಟು ವರ್ಷ ಆಗುತ್ತೆ ಅಂದ್ರೆ ಅಲ್ಲಿ ಪ್ರತಿ ವರ್ಷ ಮಳೆ ಎಷ್ಟು ಜೋರಾಗಿ ಬರುತ್ತೆ ಅನ್ನೋದ್ರ ಮೇಲೆ ಮತ್ತೆ ಅಲ್ಲಿ ನದಿಗಳಿಂದ ನೀರು ಎಷ್ಟು ಬೇಗ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದ್ರಲ್ಲಿ ನಾವು ನೋಡ್ಬೇಕಾಗಿರೋದು ಏನಂದ್ರೆ, ಅಷ್ಟು ವರ್ಷ ವೆಯ್ಟ್ ಮಾಡಿ ಆ ನೀರ್ನ ಫ್ರೆಶ್ ವಾಟರ್ ಕನ್ವರ್ಟ್ ಮಾಡಿದ್ಮೇಲೂ ಕೆಲವು ಟೈಮ್ ಅಲ್ಲಿ ನೀರಲ್ಲಿ ಸಾಲ್ಟ್ ಹಂಗೆ ಇರುತ್ತೆ. ನೆದರ್ಲ್ಯಾಂಡ್ ಅಲ್ಲಿ ನೋಡಿದ್ರೆ ಇಸಲ್ಮರ್ ಅಲ್ಲಿ ಕಂಪ್ಲೀಟ್ ಆಗಿ ಅವರು ಫ್ರೆಶ್ ವಾಟರ್ ಚೇಂಜ್ ಮಾಡೋದು. ಹಂಗೂ ಸ್ವಲ್ಪ ಕಡೆ ನೀರಲ್ಲಿ ಸಾಲ್ಟ್ ಇದೆ. ಯಾಕೆ ಅಂದ್ರೆ ಈ ಡ್ಯಾಮ್ ಕೆಳಗೆ ಅವ್ರು ಕಾಂಕ್ರೀಟ್ ಹಾಕಿದ್ರು, ಕಾಂಕ್ರೀಟ್ ಕೆಳಗೆ ಮಣ್ಣಿರೋದ್ರಿಂದ ಸಾಲ್ಟ್ ವಾಟರ್ ಈ ಕಡೆ ಬರೋ ಚಾನ್ಸಸ್ ಇದೆ. ಡ್ಯಾಮ್ ಅಲ್ಲೂ ಕೆಲವು ಕಡೆ ಲೀಕ್ಸ್ ಇರುತ್ತೆ, ಅದರಿಂದ ಸಮುದ್ರದ ನೀರು ಫ್ರೆಶ್ ವಾಟರ್ ಸೈಡ್ ಬರುತ್ತೆ. ಇದರಿಂದ ಫ್ರೆಶ್ ವಾಟರ್ ಸೈಡ್ ಅಲ್ಲೂ ಒಂದೆರಡು ಕಡೆ ಸಾಲ್ಟ್ ವಾಟರ್ ಇರೋ ಚಾನ್ಸಸ್ ಇದೆ. ನೆಕ್ಸ್ಟ್ ಒಂದ್ ಸೈಡ್ ಡ್ಯಾಮ್ ನ ಕಂಪ್ಲೀಟ್ ಆಗಿ ಫ್ರೆಶ್ ವಾಟರ್ ಕನ್ವರ್ಟ್ ಮಾಡಿದ್ಮೇಲೆ ಅಲ್ಲಿ 275 TMC ನೀರನ್ನ ಸೇರಿಸಿಬಹುದು. ಇಷ್ಟು ನೀರಿಂದ ಹೆಚ್ಚು ಕಮ್ಮಿ 1700 ವಿಲೇಜಸ್ ಗೆ ಅವ್ರು ನೀರು ಸಪ್ಲೈ ಮಾಡಬಹುದು, ಫಾರ್ಮಿಂಗ್ ಸೇರಿ ಅಂತ ಎಸ್ಟಿಮೇಟ್ ಮಾಡಿ ಹೇಳಿದ್ದಾರೆ. ಇವಾಗ ಈ ನೀರ್ನ ಊರುಗಳಿಗೆ ಹೆಂಗ್ ಸಪ್ಲೈ ಮಾಡ್ತಾರೆ ಅಂದ್ರೆ, ಫಸ್ಟ್ ಆ ಡ್ಯಾಮ್ ಹತ್ರ ಪವರ್ಫುಲ್ ವಾಟರ್ ಪಂಪ್ಸ್ ನ ಯೂಸ್ ಮಾಡಿ ಈ ನೀರ್ನ ಬೇರೆ ಕಡೆ ಸ್ಟೋರ್ ಮಾಡ್ತಾರೆ. ಅಲ್ಲಿಂದ ತುಂಬಾ ಹೈಟ್ ಅಲ್ಲಿರೋ ದೊಡ್ಡ ದೊಡ್ಡ ವಾಟರ್ ಟ್ಯಾಂಕ್ ಗೆ ಆ ನೀರ್ನ ಕಳಿಸ್ತಾರೆ. ಇವಾಗ ಟ್ಯಾಂಕ್ ತುಂಬಾ ಹೈಟ್ ಅಲ್ಲಿರೋದ್ರಿಂದ ಪೈಪ್ ಹಾಕಿ ಟ್ಯಾಪ್ ಓಪನ್ ಮಾಡಿದ್ರೆ ಆ ನೀರ್ನ ಎಷ್ಟೊಂದು ಕಡೆ ಕಳಿಸಬಹುದು. ಈ ತರ ಎಷ್ಟೊಂದು ಕಂಟ್ರೀಸ್ ಅಲ್ಲಿ ಮಾಡಿದ್ದಾರೆ. ಆದ್ರೆ ಚೈನಾ ಅಲ್ಲಿ ಸೌತ್ ಟು ನಾರ್ತ್ ವಾಟರ್ ಟ್ರಾನ್ಸ್ಫರ್ ಪ್ರಾಜೆಕ್ಟ್ ಅಂತ ಒಂದು ಮಾಡಿದ್ದಾರೆ. ಚೈನಾ ಅಲ್ಲಿ ಜನಗೆ ಆಲ್ಮೋಸ್ಟ್ 1200 ಕಿಲೋಮೀಟರ್ಸ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ನೀರ್ನ ಕಳಿಸ್ತಿದ್ದಾರೆ. ಅಲ್ಲೂ ಎಷ್ಟೊಂದು ಕಡೆ ಈ ತರ ಗ್ರಾವಿಟಿ ಯೂಸ್ ಮಾಡಿ ತುಂಬಾ ಹೈಟ್ ಅಲ್ಲಿ ಟ್ಯಾಂಕ್ ನ ಇಟ್ಟು ನೀರು ಕಳಿಸ್ತಿದ್ದಾರೆ. ಕಲ್ಪಸಾರ್ ಪ್ರಾಜೆಕ್ಟ್ ನ ಇಂಡಿಯಾದಲ್ಲಿ ಇನ್ನ ಸ್ಟಾರ್ಟ್ ಮಾಡಿಲ್ಲ. ಬರೀ 2 ತಿಂಗಳ ಮುಂಚೆನೆ ನೆದರ್ಲ್ಯಾಂಡ್ ಜೊತೆ ಅಗ್ರಿಮೆಂಟ್ ಸೈನ್ ಮಾಡಿರೋದು. ಇದನ್ನ ಕಟ್ಟಬೇಕಾದ್ರೂ ಇಲ್ಲ ಕಟ್ಟಾದ್ಮೇಲೆ ಇದ್ರ ಬಗ್ಗೆ ಇನ್ನೊಂದ್ಸರಿ ನೋಡೋಣ. ಈ ಪ್ರಾಜೆಕ್ಟ್ ಬಗ್ಗೆ ಇಲ್ಲ ಈ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ಸ್ ಹೇಳಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಯೋಚಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಬೈ.